ಸರ್. ಕೂತ್ಕೊನು. ಇಟ್ಸ್ ಓಕೆ, ಪರವಾಗಿಲ್ಲ. ಕೂತ್ಕೊನು. ನನಗೊಂದು ಲೆಟರ್ ಟೈಪ್ ಮಾಡ್ಕೊಡು. ಓಕೆ. ಲ್ಯಾಪ್ಟಾಪ್ ತಗೋ. ಯಾರಿಗೆ ಸರ್? ಸಿರಿಮನೆ ಕುಟುಂಬದವ್ರಿಗೆ. ಒಂದು ಅಪಾಲಜಿ ಲೆಟರ್, ಕ್ಷಮಾಪಣಾ ಪತ್ರ. ಅದೆಲ್ಲ ಏನೂ ಬೇಕಾಗಿಲ್ಲ. ಅನು ಕೂತ್ಕೋ. ಬಟ್ ಸರ್. ಟೈಪ್. ಸರ್, ನೀವೇನು ಅಪಾಲಜಿ ಲೆಟ್ರ್ ಕೊಡೋ ಅವಶ್ಯಕತೆ ಇಲ್ಲ. ಯಾರು ಹೇಳಿದ್ರು? ಇದು ನಮ್ಮ ಕಂಪ್ನಿ ನಿಯಮ. ಯಾರೇ ತಪ್ಪು ಮಾಡಿದ್ರು ಕ್ಷಮೆ ಕೇಳಲೇಬೇಕು. ಟೈಪ್. ಹೆಡಿಂಗ್ ಕ್ಷಮಾಪಣಾ ಪತ್ರ. ಬೋಲ್ಡ್ ಆಗೇ ಇರಲಿ. ಮಾನ್ಯ ಬೇಡ ಅಲ್ಸು. ಪ್ರೀತಿಯ ಶ್ರೀ ಸುಬ್ರಹ್ಮಣ್ಯ ಸಿರಿಮನೆ ಅವರೇ, ಶ್ರೀಮತಿ ಪುಷ್ಪಾ ಸಿರಿಮನೆ ಅವರೇ, ಅನು ಸಿರಿಮನೆ, ಅನು ಸಾಕಲ್ವಾ? ಎಸ್ ಸರ್. ತಾವು ನನ್ನನ್ನು ತುಂಬ ಪ್ರೀತಿಯಿಂದ ಊಟಕ್ಕೆ ಆಹ್ವಾನಿಸಿದ್ರಿ. ಆದರೆ ಕಾರಣಾಂತರಗಳಿಂದ ನನ್ನಿಂದ ಬರಲು ಸಾಧ್ಯವಾಗಲಿಲ್ಲ. ನನ್ನಿಂದ ಬರಲು ಸಾಧ್ಯವಾಗುತ್ತಿಲ್ಲ ಅಂತ ತಿಳಿಸಲು ಸಾಧ್ಯವಾಗಲಿಲ್ಲ. ನನ್ನಿಂದ ಆದ ತಪ್ಪಿಗೆ ನನಗೆ ತುಂಬ ಬೇಸರವಿದೆ. ತಾವು ನನಗೋಸ್ಕರ ಬಹಳಷ್ಟು ಸಮಯ ಕಾದಿದ್ದೀರಿ. ನನ್ನಿಂದ ತಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ಮನಪೂರ್ವಕವಾಗಿ ಕ್ಷಮೆ ಕೋರುತ್ತೇನೆ. ತಾವು ನನ್ನನ್ನು ಕ್ಷಮಿಸುವಿರಿ ಎಂದು ನಾನು ಭಾವಿಸುತ್ತೇನೆ. ಇಂತಿ ತಮ್ಮ ನಂಬುಗೆಯ ತಮ್ಮ ವಿಶ್ವಾಸಿ ಆರ್ಯವರ್ಧನ್. ಆಯ್ತಾ? ಪ್ರಿಂಟೌಟ್ ತೆಗೆದು ನನ್ನ ಸೈನ್ ತಗೋ. ಪ್ರಿಂಟೌಟ್ ಕೊಟ್ಟಿದ್ದೀನಿ. ಗುಡ್. ನಾನು ಹೊರಡ್ತೀನಿ. ಅನು, ಓಕೆ.
ಇವತ್ತು ಆಫೀಸಿಂದ ಬೇಗ ಬಂದ್ಬಿಟ್ಟೆ ಕಣೆ. ನಂಗಲ್ಲಿ ಇರೋಕ್ಕೆ ಆಗಲಿಲ್ಲ ಗೊತ್ತಾ. ಅಂಥದ್ದೇನಾಯಿತು? ನಾನು ಅವತ್ತೇ ಹೇಳಿದ್ನಲ್ವ ರಮ್ಯಾ, ಆರ್ಯವರ್ಧನ್ ಸರು ಅವ್ರ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋವರೆಗೂ ನಾನು ಅವ್ರ ಹತ್ರ ಸ್ವಲ್ಪ ಸ್ಟ್ರಿಕ್ಟಾಗೇ ನಡ್ಕೋತಾ ಇದ್ದೀನಿ. ಅವ್ರಿಗೆ ಹರ್ಟ್ ಆದರೆ? ಹರ್ಟ್ ಆಗತ್ತೆ ಕಣೆ, ಅದು ನನಗೂ ಗೊತ್ತು. ಆದರೆ ಬೇರೆ ದಾರಿ ಇಲ್ವಲ್ಲ. ನಾನು ಸ್ವಲ್ಪ ರಫ್ ಆಗಿ ನಡ್ಕೊಳ್ಳೋದ್ರಿಂದ ಅವ್ರ ಮನಸ್ಸಲ್ಲಿರೋದನ್ನ ಹೇಳ್ಕೊತಾರೆ ಅನ್ನೋ ಆಸೆ. ಪಾಪ ಆರ್ಯ ಸರು ಗೊತ್ತಾ, ಮೊನ್ನೆ ಲಂಚಿಗೆ ಬರೋಕ್ಕಾಗಲಿಲ್ಲ ಅಂತ ಅಪಾಲಜಿ ಲೆಟ್ರ್ ಕೊಟ್ಟಿದ್ದಾರೆ. ಛೇ, ಇಂಥ ಒಳ್ಳೆ ಮನುಷ್ಯನಿಗೆ ಎಷ್ಟು ಅಯ್ಯೋ ಅನಿಸ್ತೀಯ ನೋಡು. ನಾನು ಏನೇ ಮಾಡಲಿ ಬೇರೆ ದಾರಿನೇ ಇಲ್ಲ. ನನಗೂ ಗೊತ್ತು ಅವ್ರಿಗೆ ತುಂಬ ಹರ್ಟ್ ಆಗ್ತಿದೆ ಅಂತ. ಸರಿ ರಮ್ಯಾ, ನಾನು ಬರ್ತೀನಿ. ಅನು ನಿಂತ್ಕೋ, ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು. ಏನು? ಅದು ಮದುವೆ ಮುರಿದೋಗಿದೆ ಅಂತ ನಿಮಗೆ ಬೇಜಾರಂತ ನಂಗೆ ಗೊತ್ತು. ಆದರೆ ನಮ್ಮಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಇದೆಯಲ್ಲ, ಇನ್ಮೇಲೆ ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ. ನಂಗೆ ಯಾಕೋ ಹಾಗನ್ಸಲ್ಲ. ಅಯ್ಯೋ ಯಾಕೆ? ನೋ ಪ್ರಾಬ್ಲಮ್. ನೀನೇ ಮದುವೆ ಮುರಿದಿದ್ರು ನನಗೇನು ಬೇಜಾರಾಗ್ತಿರ್ಲಿಲ್ಲ. ಯಾಕೆಂದರೆ ಅಪ್ಪನ ತಪ್ಪಿತ್ತಲ್ಲ. ಆದರೆ ನಂದೇನು ತಪ್ಪಿರಲಿಲ್ಲ ಅಲ್ವಾ. ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ ಪ್ಲೀಸ್. ಸರಿ. ಥ್ಯಾಂಕ್ ಯು. ನಾನೊಂದು ಮಾತು ಹೇಳಲಾ? ಒಂದು ಮದುವೆ ಆಗಬೇಕು ಅಂದರೆ ಮನ್ಸು ಕೂಡ ಬರಬೇಕು ಅಂತಾರಲ್ಲ, ಅದನ್ನು ನಾನು ನಿಮ್ಮಲ್ಲಿ ಕಂಡೆ.